SK ಸೂಪರ್ TMT, ದ ಲಾಂಗ್ ಲೈಫ್ TMT. ಇನ್ನು ಮೈಸೂರಿಗೆ ಹೋಗೋಣ. ಮೈಸೂರಿನ ಪರಿಸ್ಥಿತಿ ಏನು? ಮೈಸೂರಿನಲ್ಲೂ ಒಂದು ರಿಯಾಲಿಟಿ ಚೆಕ್ ಮಾಡೋಣ. ಅಲ್ಲಾದರೂ ಏನಾದರೂ ಈ ಥರದ ಅಭಾವ ಆಗಿದೆಯಾ? ಅಲ್ಲೂ ನೋ ಸ್ಟಾಕ್ ಬೋರ್ಡ್ಗಳು ಬೀಳ್ತಾ ಇದೆಯಾ? ಜನ ಪ್ಯಾನಿಕ್ ಆಗಿದ್ದಾರಾ ಇಲ್ವಾ? ಇದೆಲ್ಲವನ್ನು ನೋಡಬೇಕಲ್ಲ. ಸೊ ಹಾಗಾಗಿ ರಾಜ್ಯದಲ್ಲಿ ನಾವು ಹೇಳ್ತಾನೆ ಇದ್ದೀವಿ ಪದೇ ಪದೇ, ಡೀಸೆಲ್ ಪೆಟ್ರೋಲ್ ಕೊರತೆ ಇಲ್ಲ. ವಾಹನ ಸವಾರರೇ ಗಾಬರಿ ಆಗಬೇಡಿ, ವದಂತಿಗಳಿಗೆ ಕಿವಿ ಕೊಡಬೇಡಿ. ತೈಲ ಲಭ್ಯತೆ ಇದೆ ನೋಡಿ. ಮೊನ್ನೆ ಪಾರ್ಲಿಮೆಂಟಲ್ಲಿ ಮೋದಿ ಅವರು ಮಾತನಾಡಬೇಕಾದ್ರೂ ಇದನ್ನು ಹೇಳಿದ್ರು. ಲಭ್ಯತೆ ಇದೆ ನಮ್ಮ ಹತ್ರ, 90 ದಿನಕ್ಕೆ ಆಗುವಷ್ಟು ಲಭ್ಯತೆ ಇದೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಹರ್ದೀಪ್ ಸಿಂಗ್ ಪುರಿ ಅವರು ಪೆಟ್ರೋಲಿಯಂ ಸಚಿವರು ಕೂಡ ಹೇಳಿದ್ರು ಇದೆ ಅಂತ. ನೀವು ಯಾರ ಮಾತು ನಂಬಲ್ಲ ಅಂತಂದ್ರೆ ಸುಮ್ಮನೆ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡ್ರೆ. ಆಮೇಲೆ ಇನ್ನೊಂದು ಹೇಳ್ತೀನಿ ಕಿವಿ ಮಾತು, ಸಮ್ಮರ್ನಲ್ಲಿ ನಿಮ್ಮ ಬೈಕು ಮತ್ತು ಸ್ಕೂಟರ್ಗಳಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಬಾರ್ದು. ಗ್ಯಾಪ್ ಬಿಡಬೇಕು, ಏರ್ ಗ್ಯಾಪ್ ಅಂತ ಬಿಡಬೇಕಾಗತ್ತೆ. ಪ್ರೆಷರ್ ಜಾಸ್ತಿ ಆಗಬಾರ್ದು ಒಳಗಡೆ. ನೀವೆಲ್ಲೋ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ಹೊಟ್ಟೋಗಿರ್ತೀರ ಬೈಕನ್ನು, ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಅಂತ ಟೈಮಲ್ಲಿ. ಸುಮ್ಮನೆ ಯಾಕೆ ಫುಲ್ ಟ್ಯಾಂಕ್ ಹಾಕಿಸ್ಕೊಂಡು ಅಪಾಯಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೀರಾ? ಅದಕ್ಕಿಂತ ಹೆಚ್ಚಾಗಿ ಟ್ಯಾಂಕ್ಗಳನ್ನು ತುಂಬಿಕೊಂಡು ಹೋಗ್ತಾ ಇದಾರಲ್ಲ. ಹೌದು, ವೆರಿ ಡೇಂಜರಸ್. ಅದು ಯಾವ ರೀತಿಯಲ್ಲಿ ಆಗುತ್ತೆ ಈ ಬೇಸಿಗೆಯಲ್ಲಿ? ಒಂಚೂರು ಸ್ಫೋಟ ಆದ್ರೆ ಮನೇಲಿರೋಲ್ಲ ಹೊತ್ತಿ ಉರ್ಕೊಳ್ಳೋ ಪರಿಸ್ಥಿತಿ. ಕಳೆದ 3-4 ದಿವಸದಿಂದ ಸಿಕ್ಕಾಪಟ್ಟೆ ಶೆಕೆ ಬೇರೆ ಜಾಸ್ತಿ ಆಗ್ತಾ ಇದೆ. ಅರ್ಥ ಮಾಡ್ಕೋಬೇಕು, ರೈಟ್? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಬೆಂಗಳೂರಿನಲ್ಲಂತೂ ಜನ ಪ್ಯಾನಿಕ್ಕೂ ಆಗಿಲ್ಲ, ಪೆಟ್ರೋಲ್ ಡೀಸೆಲ್ನ ಅಭಾವನೂ ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಜನ ಪ್ಯಾನಿಕ್ ಆಗ್ತಾ ಇದ್ದಾರೆ. ಮೈಸೂರಿನ ಪರಿಸ್ಥಿತಿ ಏನು KP? ಮೈಸೂರಿನಲ್ಲಿ ಕೂಡ ಜನ ಯಾವುದೇ ಕ್ಷಣದಲ್ಲೂ ಕೂಡ ಯಾವ ರೀತಿಯ ಪ್ಯಾನಿಕ್ಕು ಕೂಡ ಆಗಿಲ್ಲ ಅರವಿಂದ್. ಮತ್ತು ಮೈಸೂರಿನ ಎಲ್ಲ ಪೆಟ್ರೋಲ್ ಬ್ಯಾಂಕ್ಗಳು ಕೂಡ ನಾರ್ಮಲ್ ಆದಂತಹ ಸ್ಥಿತಿಯಲ್ಲೇ ಇದ್ದಾವೆ. ಯಾವ ಪೆಟ್ರೋಲ್ ಬಂಕಲ್ಲೂ ನೋ ಸ್ಟಾಕ್ ಬೋರ್ಡು ಇಲ್ಲ ಅಥವಾ ಹೆವಿ ಕ್ಯೂನೂ ಇಲ್ಲ, ಏನಿಲ್ಲ. ನಾರ್ಮಲ್ ಆದಂಥ ಸಿಚುವೇಷನಲ್ಲೇ ಮೈಸೂರಲ್ಲಿ ಎಲ್ಲ ಪೆಟ್ರೋಲ್ ಬಂಕ್ಗಳಿದ್ದಾವೆ. ನಾನೀಗ ಮೈಸೂರಿನ ರೈಲ್ವೆ ನಿಲ್ದಾಣದ ಬಳಿಯಲ್ಲಿರುವಂತಹ 2 ಪ್ರಮುಖವಾದಂಥ ಪೆಟ್ರೋಲ್ ಬಂಕ್ನ ಮುಂದೆ ಇದ್ದೀನಿ. ಆ ಕಡೆ ಭಾಗದ ಮತ್ತೊಂದು ಪೆಟ್ರೋಲ್ ಬಂಕು ಕೂಡ ಕಾಣ್ತಾ ಇದ್ದೀರಿ. ಎಲ್ಲ ಪೆಟ್ರೋಲ್ ಬಂಕ್ಗಳು ಕೂಡ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಯಾವ ಪೆಟ್ರೋಲ್ ಬಂಕಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡು ಇಲ್ಲ ಅಥವಾ ಜನ ಕ್ಯೂನಲ್ಲಿ ನಿಲ್ಲುವಂಥ ಪರಿಸ್ಥಿತಿಗಳು ಇಲ್ಲ. ಫಸ್ಟ್ ಆಫ್ ಆಲ್ ಜನ ಯಾವುದೇ ಹಂತದಲ್ಲೂ ಕೂಡ ಪ್ಯಾನಿಕ್ ಆಗಿಲ್ಲ. ಯಾಕೆಂದರೆ ಮೈಸೂರಿನಲ್ಲಿ ಆ ಥರದ ಯಾವ ರೀತಿಯಂಥ ವಾತಾವರಣಗಳು ಇಲ್ಲ ಅನ್ನುವಂಥದ್ದು ಕ್ಲಾರಿಟಿ ಇದೆ. ಇವತ್ತು ಮಾತ್ರ ಅಲ್ಲ ಅರವಿಂದ್, ಕಳೆದ 1 ವಾರಗಳಿಂದಲೂ ಕೂಡ ಯಾವ ರೀತಿಯಾದಂತಹ ಸಮಸ್ಯೆಗಳು ಎಲ್ಲೂ ಕೂಡ ಮೈಸೂರಿನ ವ್ಯಾಪ್ತಿಯ ಒಳಗಡೆ ಎಲ್ಲೂ ಕೂಡ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಈ ಥರದ ಪರಿಸ್ಥಿತಿಗಳೆಲ್ಲ. ಎಲ್ಲ ಪೆಟ್ರೋಲ್ ಬಂಕ್ಗಳು ನಾರ್ಮಲ್ ಆದಂತಹ ಸಿಚುವೇಷನ್ಗಳೆಲ್ಲ ಇದ್ದಾವೆ. ಪ್ರತಿನಿತ್ಯ ಯಾವ ರೀತಿಯಾಗಿ ಜನ ಬರ್ತಾಯಿದ್ರು ಅಷ್ಟೇ ಲಿಮಿಟೆಡ್ ಆದಂತಹ ಜನ ಬರ್ತಾ ಇರುವಂಥದ್ದು ನೀವು ಮತ್ತೊಂದು ಪೆಟ್ರೋಲ್ ಬಂಕಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಎಲ್ಲೂ ಕೂಡ ಯಾವುದೇ ರೀತಿಯಂಥ ಕ್ಯೂಗಳು ಇಲ್ಲ, ನೋ ಸ್ಟಾಕ್ನ ಬೋರ್ಡ್ಗಳು ಇಲ್ಲ. ಜನ ನಾರ್ಮಲ್ ಆದಂಥ ಸಿಚುವೇಷನ್ ಇದ್ದಾರೆ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಸಫಿಷಿಯೆಂಟಾಗಿ ಮಾಮೂಲಾಗಿ ಜನ ಎಷ್ಟು ಕೇಳ್ತಾರೆ ಅಂದರೆ 2 ಲೀಟ್ರು 3 ಲೀಟ್ರ್ ಈ ರೀತಿಯಾದಂಥದ್ದು, ಅಥವಾ ಕಾರ್ಗಳಿಗಾದರೆ 15 ಲೀಟ್ರು, ಈ ಥರದಲ್ಲಿ ಏನು ಮಾಮೂಲಾಗಿ ಕೇಳ್ತಾಯಿದ್ರೋ ಅಷ್ಟು ಪ್ರಮಾಣದ ಡೀಸೆಲ್ ಪೆಟ್ರೋಲನ್ನು ಒದಗಿಸ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥದ್ದು ಕಡಿಮೆ ಹಾಕಿಸ್ಕೊಳ್ಳಿ ಜಾಸ್ತಿ ಹಾಕಿಸ್ಕೊಳ್ಳಿ ಯಾವ ಥರದ ಸಮಸ್ಯೆಗಳು ಮೈಸೂರಿನಲ್ಲಿ ಇಲ್ಲ ಅರವಿಂದ್. ರೈಟ್, ಥ್ಯಾಂಕ್ ಯು KP. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಅಲ್ಲಿಗೆ ಬೆಂಗಳೂರಾಯಿತು, ಮೈಸೂರಾಯಿತು, 2 ನಗರಗಳು, ಪ್ರಮುಖ ನಗರಗಳಲ್ಲಿ ಪೆಟ್ರೋಲ್ನ ಅಭಾವ ಅಂತಕ್ಕಂಥದ್ದು ಎಲ್ಲೂ ಕಂಡು ಬರ್ತಾ ಇಲ್ಲ. ಜನರು ಕೂಡ ಗಾಬರಿ ಬಿದ್ದಿಲ್ಲ.